ಹಲೋ, ಇವತ್ತು ನಾನು ನಿಮ್ಮನ್ನು ಒಂದು ವಿದೇಶಿ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ತೋಟ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಒಂದು ತೋಟ. ಅದು ಯಾವ ಹಣ್ಣಿನ ತೋಟ ಅಂತ ನಾವೀಗ ನೋಡೋಣ. ಬನ್ನಿ ನಾವು ತೋಟಕ್ಕೆ ಹೋಗೋಣ. ನೋಡಿ, ಇದೇ ನಾನು ಹೇಳಿದಂಥ ಹಣ್ಣು. ಈ ಹಣ್ಣಿನ ಹೆಸರು ರಂಬುಟಾನ್ ಅಂತ. ಇದು ಒಂದು ವಿದೇಶಿ ಹಣ್ಣು. ಮಲೇಷ್ಯಾ, ಥಾಯ್ಲೆಂಡ್ ಅಂತ ವಿದೇಶಗಳಲ್ಲಿ ಕಂಡು ಬಂದಂಥ ಹಣ್ಣು ಈಗ ನಮ್ಮ ಭಾರತದಲ್ಲೂ ಕೂಡ ತುಂಬ ಕಡೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ತುಂಬ ಜನರು ಇದನ್ನು ಕೃಷಿ ಮಾಡ್ತಾ ಇದ್ದಾರೆ. ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಮಾತ್ರ ಬೆಳೆಯುವಂಥ ಒಂದು ಹಣ್ಣು ಇದು. ಕೇರಳದಲ್ಲಿ ಇದನ್ನು ಈಗ ತುಂಬ ಜನರು ಕೃಷಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿದು ಕ್ಲೈಮೇಟ್ ಇದಕ್ಕೆ ತುಂಬ ಸೂಟೇಬಲ್ ಆದಂಥ ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು. ಅಲ್ಲಿ ಚೆನ್ನಾಗಿ ಆಗ್ತದೆ ಈ ಹಣ್ಣು ಅನ್ನೋದು. ಮತ್ತೆ ಈಗ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಇದನ್ನು ಕೃಷಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಂದರೆ ಕರಾವಳಿ ಪ್ರದೇಶಗಳಲ್ಲಿ ಜಾಸ್ತಿ ಇದನ್ನು ಕೃಷಿ ಮಾಡ್ತಾ ಇರೋದು. ಅಲ್ಲಿನ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆ ಇಂಥ ಜಿಲ್ಲೆಗಳಲ್ಲಿ ಇದು ತುಂಬ ಕೃಷಿ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕ್ಲೈಮೇಟ್ ಅಂತ ಹೇಳ್ಬೋದು ಇದನ್ನು ಕೃಷಿ ಮಾಡಲಿಕ್ಕೆ ಈ ಒಂದು ಜಿಲ್ಲೆಗಳಲ್ಲಿ. ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕೂಡ ಕೃಷಿ ಮಾಡ್ಬೋದು, ಆದರೂ ಅಷ್ಟು ಚೆನ್ನಾಗಿ ಬರಲ್ಲ. ಯಾಕಂದರೆ ಅಲ್ಲಿದು ಕ್ಲೈಮೇಟ್ ಇದಕ್ಕೆ ಅಷ್ಟೊಂದು ಸೂಟ್ ಆಗಲ್ಲ. ಬೆಳೆ ಅಂದರೆ ಗ್ರೋತ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಅಲ್ಲಿ. ಮತ್ತು ಇಳುವರಿ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈಗ ನಮಗೆ ಕೃಷಿಯಾಗಿ ಮಾಡಲಿಕ್ಕಾಗಲ್ಲ. ಮನೆಯಲ್ಲಿ ಈಗ ನಮಗೆ ಬೇಕಾದರೆ ತಿನ್ನಲಿಕ್ಕೆಲ್ಲ ಅಂದರೆ 1-2 ಗಿಡ ಎಲ್ಲ ಇಡ್ಬೋದು ಅಷ್ಟೇ. ಕೃಷಿಯಾಗಿ ಮಾಡಲಿಕ್ಕೆ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಆದರೆ ಕರಾವಳಿ ಪ್ರದೇಶಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೃಷಿ ಮಾಡೋದಾದರೆ. ತುಂಬ ಒಳ್ಳೆ ಗ್ರೋತ್ ಬರುತ್ತೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ನಾನೀಗ ಇರುವಂಥದ್ದು ಕೂಡ ಉಡುಪಿ ಡಿಸ್ಟ್ರಿಕ್ಟಲ್ಲಿರುವಂಥ ಒಂದು ತೋಟದಲ್ಲಿ. ಇದು 4 ವರ್ಷ ಆಗಿರುವಂಥ ಗಿಡಗಳು ಈ ತೋಟದಲ್ಲಿರೋದು. ನೋಡಿ, ಇದರ ಶೇಪ್ ನೋಡಿದರೆ ನಿಮ್ಗೆ ಏನು ನೆನಪಾಗುತ್ತೆ? ಕೊರೋನಾ ವೈರಸ್ ಥರ ಕಾಣಿಸುತ್ತೆ ಅಲ್ವಾ? ಸೊ ಹೌದು, ಇದರ ಶೇಪ್ ಅನ್ನೋದು ಕೊರೋನಾ ವೈರಸ್ ಥರ ಇರುತ್ತೆ. ಮತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಅದೇ ರೀತಿಯಲ್ಲಿ ಇದು ತುಂಬಾ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಇದನ್ನು ಒಮ್ಮೆ ತಿಂದವರು ಮತ್ತು ಯಾವತ್ತೂ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಸ್ವೀಟ್ ಆಗಿರುತ್ತೆ ಈ ಫ್ರೂಟ್ ಅನ್ನೋದು. ಇದರಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ ನೋಡಿ. ರಂಬುಟಾನ್ ವೆರೈಟೀಸ್ ಯಾವುದಲ್ಲ ಅಂದರೆ N18, E35, ಸ್ಕೂಲ್ ಬಾಯ್, ಸೀಸರ್, ಕಿಂಗ್ ಇಂಥ ತುಂಬ ವೆರೈಟೀಸ್ ಇದೆ ಇದರಲ್ಲಿ. ಎಲ್ಲ ವೆರೈಟಿನೂ ನೋಡ್ಲಿಕ್ಕಾಗಲಿ ಮತ್ತು ಟೇಸ್ಟ್ ವೈಸ್ ಆಗಲಿ ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. N18 ಅಂತ ವೆರೈಟಿ ಈಗ ಮಾರ್ಕೆಟಲ್ಲಿ ತುಂಬ ಹೋಗ್ತಾ ಇರುವಂಥ ಒಂದು ವೆರೈಟಿ. ಅದು ತುಂಬ ಕೃಷಿಕರು ಕೃಷಿ ಮಾಡ್ತಾ ಇರುವಂಥ ವೆರೈಟಿ ಅಂದರೆ N18 ವೆರೈಟಿ. ಇದು ಒಂದು 18ರಿಂದ 21 ಫ್ರೂಟ್ಸ್ ಇರ್ತದೆ ನೋಡಿ. ಅದು 1 kg ಬರ್ತದೆ. ಒಂದು kg ಅಂದರೆ ಒಂದು 18ರಿಂದ 21 ಫ್ರೂಟ್ಸ್ವರೆಗೆ ಬರ್ತದೆ. ಅದು ನಾವು ಯಾವ ಥರ ನೋಡ್ಕೊಳ್ತೇವೆ ಆ ಥರ ಇರುತ್ತೆ ಫ್ರೂಟ್ಸ್ ಇದು ಗ್ರೋತ್ ಅನ್ನೋದು. ಅಂದರೆ ಸ್ವಲ್ಪ ದೊಡ್ಡ ಫ್ರೂಟ್ ಆದರೆ ಈಗ 18 ಆಗುವಾಗಲೇ 1 kg ಬರುತ್ತೆ. ಇಲ್ಲ ಅಂದರೆ ಸ್ಮಾಲ್ ಆದರೆ ಒಂದು 21 ಫ್ರೂಟ್ಸ್, 1 kgಗೆ ಒಂದು 21 ಫ್ರೂಟ್ಸ್ ಬರುತ್ತೆ. ಆ ಥರ ಇರುತ್ತೆ. ಮತ್ತು ಇದು ಕರೆಕ್ಟಾಗಿ ಹಣ್ಣಾಗಬೇಕು. ಹಣ್ಣಾದರೆ ಅದರ ಸಿಪ್ಪೆ ನೋಡಿ, ಸಿಪ್ಪೆ ಮತ್ತು ಆ ಹೇರಿಯಾಗಿ ಬರುತ್ತೆ ನೋಡಿ. ಹೊರಗಡೆ ಹೇರ್ಸ್ ಎಲ್ಲ ಇರ್ತದೆ ನೋಡಿ. ಆ ಹೇರ್ಸ್ ಮತ್ತು ಸಿಪ್ಪೆ ಎಲ್ಲ ರೆಡ್ಡಾಗಿ ಒಳ್ಳೆ ರೆಡ್ ಇರುತ್ತೆ. ಯಾವುದು N18 ತುಂಬ ರೆಡ್ಡಾಗಿ ಬರುತ್ತೆ. ಆ ರೆಡ್ ಕಲರಿಗೆ ಬರುವಾಗ ಮಾತ್ರ ನಾವು ಅದನ್ನು ತಿಂದರೆ ಒಳ್ಳೆ ಸ್ವೀಟಿಯಾಗಿರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಇಲ್ಲ ಅಂದರೆ ಅದು ಅಂದರೆ ಕರೆಕ್ಟಾಗಿ ಹಣ್ಣು ಆಗ್ತಿದ್ರೆ ಸ್ವಲ್ಪ ಹುಳಿ ಬರುತ್ತೆ. ಸೊ ಕರೆಕ್ಟಾಗಿ ರೆಡ್ ಆದ್ರ ಮೇಲೆ ಮಾತ್ರ ಕೊಯ್ದು ನಾವು ತಿಂದರೆ ಒಳ್ಳೆ ಸಿಹಿ ಇರುತ್ತೆ ಅದು. ಮತ್ತು ಇನ್ನೊಂದು ಸ್ಕೂಲ್ ಬಾಯ್ ಅಂತ, ಅದು ಕೂಡ ಹಾಗೆ ತುಂಬ ಸ್ವೀಟ್ ಇರುತ್ತೆ ನೋಡಿ. ಈಗ ನಾವು ಕರೆಕ್ಟಾಗಿ ಹಣ್ಣು ಆಗದಿದ್ರೂ ಅದು ಒಳ್ಳೆ ಸ್ವೀಟ್ ಇರುತ್ತೆ ತಿನ್ನೋದಾದರೆ, ಅಷ್ಟೊಂದು ಸ್ವೀಟ್ ಇರುತ್ತೆ. ಮತ್ತು ಅದರದ್ದು ಹೇರ್ಸ್ ಅನ್ನೋದು ಗ್ರೀನ್ ಕಲರಲ್ಲೇ ಇರುತ್ತೆ. ಸಿಪ್ಪೆ ರೆಡ್ ಕಲರ್, ಆದರೆ ಹೇರ್ಸ್ ಮಾತ್ರ ಗ್ರೀನ್ ಕಲರಲ್ಲಿ ಇರುತ್ತೆ. ಯಾವುದು ಸ್ಕೂಲ್ ಬಾಯ್ದು. ಮತ್ತು ಇನ್ನೊಂದು ಸೂಪರ್ ವೆರೈಟಿ ಅಂದರೆ E35. ಅದು ಯೆಲ್ಲೋ ಕಲರಲ್ಲಿ ಇರುತ್ತೆ. ಈ ತೋಟದಲ್ಲಿ ನಾನು ಅದನ್ನು ನೋಡಲಿಲ್ಲ. E35 ಇಲ್ಲ ಅನಿಸುತ್ತೆ ಈ ತೋಟದಲ್ಲಿ. ಅದು ಯೆಲ್ಲೋ ಕಲರಲ್ಲಿ ಬರುತ್ತೆ. ಹಣ್ಣಾದ್ರ ಮೇಲೆ ಫುಲ್ ಯೆಲ್ಲೋ ಕಲರಿಗೆ ಬರುತ್ತೆ. ತುಂಬ ಅಂದರೆ ತುಂಬಾ ಸ್ವೀಟಿ ಆಗಿರುತ್ತೆ. ಅಂದರೆ ಒಳ್ಳೆ ಈ N18ಗಿಂತೆಲ್ಲ ಒಳ್ಳೆ ಸ್ವೀಟ್ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಕಿಂಗ್ ವೆರೈಟಿ ಅಂತ, ಇದು 1.5 ವರ್ಷಕ್ಕೇ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು 12ರಿಂದ 15 ಹಣ್ಣುಗಳು 1 kg ಬರುತ್ತೆ. ಮತ್ತು ಇದಕ್ಕೆ ಪ್ರೂನಿಂಗ್ ಮಾಡೋದಂತೂ ತುಂಬ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ನಾವು ಪ್ರೂನಿಂಗ್ ಮಾಡದೇ ಇದ್ದರೆ ಇದು ಉದ್ದಕ್ಕೆ ಬೆಳ್ಕೊಂಡು ಮೇಲೆ ಹೋಗಿಬಿಡುತ್ತೆ. ನಾವು ಈ ಥರ ಪ್ರೂನಿಂಗ್ ಮಾಡೋದಾದರೆ ಈಗ 1 ವರ್ಷಕ್ಕೆ, ಕೆಲವರೆಲ್ಲ 1 ವರ್ಷಕ್ಕೆ 2 ವರ್ಷಕ್ಕೆ ಎಲ್ಲ ಪ್ರೂನಿಂಗ್ ಮಾಡ್ತಾರೆ. ನಾವು ಎಷ್ಟು ಪ್ರೂನಿಂಗ್ ಮಾಡಿದರೂ ಅಷ್ಟೇ ಒಳ್ಳೆಯದು ಇದಕ್ಕೆ.
ಈಗ ಒಂದು ಇಳುವರಿ ನಾವು ತೆಗಿತೀವಿ ನೋಡಿ, ಆಮೇಲೆ ಅದನ್ನು ಪ್ರೂನಿಂಗ್ ಮಾಡಿ ನಾವು ನಿಲ್ಲಿಸಬೇಕು. ಹಾಗಾದರೆ ತುಂಬ ಚೆನ್ನಾಗಿ ಹೀಗೆ ಕುಳ್ಳಗಾಗಿ, ಅಂದರೆ ತುಂಬ ಹೈಟ್ ಆಗಲ್ಲ, ಹೀಗೇನೆ ಚಿಕ್ಕದಾಗಿಯೇ ಹೀಗೆ ಕೊಡೆ ಥರ ಬರುತ್ತೆ ಯಾವತ್ತು ನಾವು ಪ್ರೂನಿಂಗ್ ಮಾಡೋದಾದರೆ ಇದನ್ನು. ಮತ್ತು ತುಂಬ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪ್ರೂನಿಂಗ್ ಎಲ್ಲ ಮಾಡೋದಾದರೆ. ಇದನ್ನು ಮತ್ತೆ 25 ಅಡಿ ಅಗಲಕ್ಕೆ ಈ ತೋಟದಲ್ಲಿ ಈಗ ಪ್ಲ್ಯಾಂಟ್ಸನ್ನು ನೆಟ್ಟಿದ್ದಾರೆ. 25 ಅಡಿ ಆದರೂ ಅಗಲ ಇರಬೇಕು, ತುಂಬ ಹತ್ತಿರ ಆಗಬಾರ್ದು. ಸೊ 25 ಅಡಿ ಅಗಲಕ್ಕೆ ನಾವು ಇಡೋದಾದರೆ ಒಂದು ಎಕರೆಗೆ ಒಂದು 70 ಗಿಡಗಳನ್ನು ಇಡ್ಬೋದು. 25 ಅಡಿ ಅಗಲಕ್ಕೆ ಇಡೋದಾದರೆ ಒಂದು 20ರಿಂದ 25 ಅಡಿ ಅಗಲ, ಅದಕ್ಕಿಂತ ಕಡಿಮೆ ಆಗಬಾರ್ದು, ಯಾಕಂದ್ರೆ ತುಂಬ ಹತ್ತಿರ ಆದರೂ ಕಷ್ಟ. ಮತ್ತು ಇಲ್ಲಿ ನೀರಾವರಿ ವ್ಯವಸ್ಥೆ ಅನ್ನೋದು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಸೊ ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ನೀರನ್ನೋದು ತುಂಬ ವೇಸ್ಟ್ ಆಗಲ್ಲ, ಅದರ ಬುಡಕ್ಕೆ ನೀರು ಸಿಗುತ್ತೆ, ಮತ್ತು ಕಾಡು ಕೂಡ ತುಂಬ ಬೆಳೆಯಲ್ಲ. ಮತ್ತು ಮಾರ್ಕೆಟಲ್ಲಿ ಕೂಡ ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಫ್ರೂಟ್ ಇದು. ಈಗ ರಿಟೇಲ್ ಪ್ರೈಸ್ ಒಂದು 200ರಿಂದ 300ವರೆಗೂ ಇದೆ ಈಗ ಮಾರ್ಕೆಟಲ್ಲಿ. ಮತ್ತು ನಾವು ಕೊಡೋರಿಗೆ ಇದು ಒಂದು 100ರಿಂದ 150 ರೂಪಾಯಿಗೆ ತಗೊಳ್ತಾರೆ ಅವರು. ಆದರೂ ಕೂಡ ನಮಗೆ ನಷ್ಟ ಏನು ಬರಲ್ಲ, ಯಾಕಂದರೆ ಇಳುವರಿ ಚೆನ್ನಾಗಿ ಸಿಗ್ತದೆ ಇದರಿಂದ. ನಾವು ಯಾವ ರೀತಿ ನೋಡ್ಕೊಳ್ತೀವಿ ಅಂದರೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದರೆ ಒಳ್ಳೆಯ ಇಳುವರಿ ಕೊಡ್ತದೆ. ಮತ್ತು ಕ್ಲೈಮೇಟ್ ಎಲ್ಲ ಅನುಕೂಲ ಆಗಿರಬೇಕು, ಯಾಕಂದರೆ ತುಂಬ ಮಳೆ ಹಾಗೆಲ್ಲ ಬಂದರೆ ಕಷ್ಟ ಆಗುತ್ತೆ. ಅಂದರೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಮಳೆ ಎಲ್ಲ ಬಂದರೆ ತುಂಬ ಕಷ್ಟ. ಇದು ಅಂದರೆ ಕಾಯಿ ಆಗೋ ಟೈಮಲ್ಲಿ, ಈ ಹಣ್ಣಾಗೋ ಟೈಮಲ್ಲೆಲ್ಲ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ. ಡ್ರಾಪಿಂಗ್ಸ್ ಎಲ್ಲ ತುಂಬ ಬರುತ್ತೆ, ಕಾಯಿ ಉದ್ರೋದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಆ ಥರ ಎಲ್ಲ ಬಂದರೆ ಮಾತ್ರ ಕಷ್ಟ, ಇಲ್ಲಾಂದರೆ ತುಂಬ ಪ್ರಾಫಿಟ್ ಬರುವಂಥ ಒಂದು ಫ್ರೂಟ್ ಇದು. ಮತ್ತು ಇದು ಫ್ಲವರಿಂಗ್ ಆಗೋ ಟೈಮಲ್ಲಿ ನಾವು ಜಾಸ್ತಿ ನೀರು ಕೊಡಬಾರ್ದು. ಅಂದರೆ ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಆ ಟೈಮಲ್ಲೆಲ್ಲ ಇದು ಫ್ರೂಟ್ಸ್ ಆಗುತ್ತೆ ನೋಡಿ, ಆ ಟೈಮಲ್ಲೆಲ್ಲ ನಾವು ಜಾಸ್ತಿ ನೀರು ಕೊಡಬಾರ್ದು. ಕೊಟ್ಟರೆ ಅದು ಫ್ಲವರಿಂಗ್ ಆಗೋದು ಬದಲು ಅದ್ರ ಮೊಳಕೆ ಬರುತ್ತೆ, ಹೊಸ ಮೊಳಕೆ ಬರುತ್ತೆ. ಸೊ ನಾವು ಆ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಮಾಡೋದಾದರೆ ಚೆನ್ನಾಗಿ ಇದರಲ್ಲಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಇಳುವರಿ ಎಲ್ಲ ಬರುತ್ತೆ. ಸೊ ಆ ಒಂದು ಟೈಮಲ್ಲಿ ಮಾತ್ರ ನಾವು ನೀರು ಸ್ವಲ್ಪ, ಫ್ಲವರಿಂಗ್ ಆಗೋ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಇದ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದ್ರದ್ದು ಲೈಫ್ ಸ್ಪ್ಯಾನ್ ಅನ್ನೋದು ತುಂಬ ಕಡಿಮೆ. ಯಾಕಂದರೆ ನಾವು ಕೊಯ್ದು ಒಂದು 2-3 ದಿನದಲ್ಲೇ ಇದು ವ್ಯಾಪಾರ ಮಾಡಬೇಕು, ಸೇಲ್ ಮಾಡಬೇಕು, ಇಲ್ಲಾಂದರೆ ಬೇಗ ಅದು ಹಾಳಾಗಿಬಿಡುತ್ತೆ. ಮತ್ತು ಇದು ನೋಡಿ, ಇದು ಸೀಸರ್ ಅಂತ ಒಂದು ವೆರೈಟಿ, ನಾನು ಮುಂಚೆ ಹೇಳಿದೆ ನೋಡಿ, ಸೀಸರ್ ಅಂತ ಒಂದು ವೆರೈಟಿ. ಇದು ಎಲ್ಲ ವೆರೈಟಿಗಿಂತ ದೊಡ್ಡದಾಗುವಂಥ ಒಂದು ವೆರೈಟಿ ನೋಡಿ, ತುಂಬ ದೊಡ್ಡದಾಗುತ್ತೆ ಇದು. N18ಗಿಂತೆಲ್ಲ ಡಬಲ್ ಇರುತ್ತೆ. ಮತ್ತು ಇದರಲ್ಲಿ ಪಲ್ಪ್ ಕೂಡ ತುಂಬ ಇರುತ್ತೆ, ಜ್ಯೂಸಿ ಆಗಿರುತ್ತೆ, ಒಳ್ಳೆ ಸ್ವೀಟ್ ಇರುತ್ತೆ. ಆದರೆ ಮಾರ್ಕೆಟಲ್ಲಿ ಮಾತ್ರ ಇದಕ್ಕೆ ಡಿಮ್ಯಾಂಡ್ ಇಲ್ಲ, ಯಾಕಂದರೆ ಇದು ಬೇಗ ಹಾಳಾಗುತ್ತೆ. ಮತ್ತು ಇದರಲ್ಲಿ ಉದುರುವುದು ಎಲ್ಲ ಜಾಸ್ತಿ, ಮತ್ತು ಇಳುವರಿ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಮಾರ್ಕೆಟಲ್ಲಿ ಇದಕ್ಕೆ ಡಿಮ್ಯಾಂಡ್ ಕಡಿಮೆ. ಮತ್ತು ನಮ್ಮ ತಿನ್ನಲಿಕ್ಕೋಸ್ಕರ ಮಾತ್ರ ಮನೆಯಲ್ಲಿ 1-2 ಗಿಡ ಇಡ್ಬೋದು. ತುಂಬ ಅಂದರೆ ಫ್ರೂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಿಯಾಗಿ, ಪಲ್ಪು ಜ್ಯೂಸ್ ಎಲ್ಲ ಜಾಸ್ತಿ ಇರುತ್ತೆ, ದೊಡ್ಡದಾಗಿರುತ್ತೆ. ಸೊ ರಂಬುಟಾನ್ ಬಗ್ಗೆ ನನಗೆ ಗೊತ್ತಿರುವಂಥ ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋ ಇಷ್ಟೇ ಇರೋದು, ಇಲ್ಲಿ ನಾನು ಇದನ್ನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.